ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅಮ್ಮ, ಯಾವಾಗ್ಲೂ ನಮ್ಮ ಮನೆ ಹೆಣ್ಮಕ್ಳ ಮೇಲೆ ನಾವು ನಂಬಿಕೆ ಇಡ್ಬೇಕಮ್ಮ. ಅಪ್ಪ ಸೂರ್ಯ ಎಲ್ಲ ಹುಡ್ಕೋದಕ್ಕೆ ಹೋಗಿದಾರ ತಾನೆ, ಮತ್ ಯಾಕೆ ಕಣ್ಣೀರ್ ಹಾಕ್ತಿದ್ಯಾ? ತಂದೆ ತಾಯಿ ಇಲ್ದೇ ಇರೋ ಕೂಸು ಕಣೆ ಅವಳು. ಅವಳ ಜವಾಬ್ದಾರಿ ಎಲ್ಲ ನಮ್ದೇ ಅಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಎಲ್ರಿಗೂ ಏನ್ ಹೇಳೋದು ಹೇಳು? ಅಲ್ಲ, ಆ ಹುಡುಗಿ ಪಟಪಟ ಅಂತ ಮಾತಾಡೋಳು. ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ, ದುಡ್ಡು ಇಸ್ಕೊಂಡಿದ್ದೀನಿ, ಕೆಲಸ ಇದೆ ಅಂತ ಯಾರಿಗಾದ್ರೂ ಮೆಸೇಜ್ ಮಾಡಿ ಹೇಳ್ಬೇಕಲ್ವಾ? ಇದು ಕಾಮನ್ ಸೆನ್ಸು. ಇಲ್ಲಿ ನೋಡಿದ್ರೆ ಎಲ್ಲರೂ ಟೆನ್ಷನ್ ತಗೊಂಡು ಕೂತ್ಕೊಂಡಿದೀವಿ. ಅತ್ತೆ, ಇದೆಲ್ಲ ಶುರು ಆಗೋದಕ್ಕೆ ಕಾರಣ ಪದ್ಮಿನಿನೇ. ಅವಳು ಟೆನ್ಷನ್ ತಗೊಳ್ಳೋದಲ್ದೆ ನಮ್ಮೆಲ್ರಿಗೂ ಟೆನ್ಷನ್ ಕೊಡ್ತಾ ಇದ್ದಾಳೆ. ರುಕ್ಮಿಣಿ ಅಂತ ಬೋಲ್ಡ್ ಹುಡುಗಿ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಅಂಥವಳು ಕೃಷ್ಣನ ಇಷ್ಟಪಟ್ಟು ಓಡ್ ಹೋಗ್ತಾಳ ಹೇಳಿ? ನೀವು ಸ್ವಲ್ಪ ಯೋಚನೆ ಮಾಡ್ಬೇಕತ್ತೆ. ಅವಳಿಗೆ ಈ ಮನೆ ಮರ್ಯಾದೆ ಬಗ್ಗೆ ಯೋಚನೆ ಇಲ್ಲ ಅಂತ ನೀವು ಅನ್ಕೋಬೇಡಿ. ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತೆ ಅಂತ ತನ್ನ ತಾಯಿ ಸರಾನೆ ಅಡ ಇಟ್ಟು ಸಾಲ ಮಾಡ್ತಾಳವಳು. ಇನ್ನು ನಮ್ಮನೆ ಮರ್ಯಾದೆನ ಬೀಳದಕ್ಕೆ ಬಿಡ್ತಾಳ ಹೇಳಿ? ಏನೂ ಆಗಿರಲ್ಲ, ಧೈರ್ಯವಾಗಿರಿ. ಅಮ್ಮ, ಅತ್ತೆ, ಸುರಭಿ, ಇಲ್ಲಿ ನೋಡಿ ಕೃಷ್ಣನ್ ರೂಮಲ್ಲಿ ಏನೇನು ಸಿಕ್ಕಿದೆ ಅಂತ. ಯಾರಿಗಾದ್ರೂ ಸುಸ್ತಾಗ್ತಾ ಇದ್ಯಾ? ಆದ್ರೆ ನನಗಾಗ್ತಾ ಇದೆ. ಬೆಳಗ್ಗೆ ಸೂರ್ಯೋದಯ ಆಗೋವರೆಗೂ ಇವ್ರನ್ನ ಹುಡ್ಕೋದ್ ಕಷ್ಟ. ಈಗ ಸ್ವಲ್ಪ ಹೊತ್ತು ಎಲ್ಲ ಇಲ್ಲೇ ರೆಸ್ಟ್ ತಗೊಳ್ಳೋಣ. ಅವರು ನಮ್ಮ ಹಾಗೆ ದಣದಿರ್ತಾರೆ. 1-2 ಗಂಟೆ ಅಷ್ಟೊತ್ತಿಗೆ ಡೀಪ್ ಸ್ಲೀಪ್ಗೆ ಹೋಗ್ತಾರೆ. ಆಗ ನಾವು ಹುಡ್ಕೋದಿಕ್ಕೆ ಶುರು ಮಾಡೋಣ. ಎಲ್ಲಿ ಹೋಗ್ತಾರೆ? ಸಿಕ್ಕೇ ಸಿಗ್ತಾರೆ. ಮೌನಿ ನಾನು ನುಡಿವಾಗ ನೀನು, ಧ್ಯಾನಿ ನಾನು ನನ್ನ ದೇವಿ ನೀನು. ಮೋಹಕ ನಗು ಮನಸೊಂಥರ ಮಗು, ಮೋಹಕ ನಗು ಮನಸೊಂಥರ ಮಗು. ಬದಲಾದೆ ನಾನು ಬಂದ ಮೇಲೆ ನೀನು. ಅಯ್ಯಯ್ಯೋ, ಸಾರಿ ರುಕ್ಮಿಣಿ ಅವರೇ, ತಪ್ಪು ತಿಳ್ಕೊಬೇಡಿ. ಅದು ನೀವು ತೂಕು ಕುಡಿಸ್ತಿದ್ರಲ್ಲ, ಪಾಪ ನೀವು ಎಲ್ಲಿ ಬಿದ್ದೋಗ್ತಿರೋ ಅಂತ ನಿಮ್ಮ ತಲೆಗೆ ಭುಜ ಕೊಟ್ಟೆ ಅಷ್ಟೇ. ಹೌದಾ? ಕರೆಕ್ಟಾಗೆ ಮಾಡಿದ್ಯಾ ಬಿಡು. ನಂಗೆ ಒಂದು ಭುಜದ ಸಪೋರ್ಟ್ ಬೇಕೇ ಬೇಕು. ತೇಲಿ ಬಂದ ಸವಿಸೋನೆ ನೀನು, ಕಲ್ಲಿನಂತ ಹೃದಯದಲ್ಲಿ ಹೂವ ಬೆಳೆಸಿದೆ. ಮೋಡವಿರದ ಸುಡುವಾನು ನಾನು, ಮಳೆಯ ಬಿಲ್ಲಿನಂತೆ ನೀನು ಬಣ್ಣ ಚೆಲ್ಲಿದೆ. ಸೆಳೆದೆ ನನ್ನ ನವಿಲೂರಿಗೆ, ಇಳಿದೆ ನನ್ನ ಎದೆಯ ಗೂಡಿಗೆ. ನಂಗು ಒಂದು ಮನಸ್ಸುಂಟು ಎಂದು ಅರಿವಾಗಿರೋದು ಇಂದು ನನಗೆ ನಿನ್ನಿಂದಾನೇ. ಮೌನಿನ
ಕೃಷ್ಣ ನೀನ್ ಮಲ್ಗಲ್ವಾ? ಮೊದಲು ನೀವು ಮಲಗಿ ರುಕ್ಮಿಣಿ ಅವರೇ, ನಾನು ಆಮೇಲೆ ಮಲಗ್ತೀನಿ.